ಮಣ್ಣಿನಡಿಯಲ್ಲಿ ಸಿಕ್ಕಿದವರು ಅಂತ ರಕ್ಷಿಸಿ 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 ಸೇವ್ ಫಾರ್ ಅರ್ಜುನ್ ಜನಾರ್ದನ್ ರಕ್ಷಿಸಿ ರಕ್ಷಿಸಿ ಎಲ್ಲರೂ ಇಲ್ಲೇ ಸೇರಿದ್ದೀರಾ? ಎಲ್ಲ ಮುಂಬೈಯಿಂದಲೇ ಇಲ್ಲೇ ಆಯ್ತು, ಈಗ ಎ ಸಿ ಅವ್ರು ಬರ್ತಾರೆ, ಅವ್ರಿಗೆ ನಿಮ್ಮ ಮನವಿ ಏನಿದೆ, ನಿಮ್ಮ ಅಹವಾಲು ಏನಿದೆ ಕೊಡಿ. ಅಧಿಕಾರಿಗಳು ಸ್ಪಂದಿಸಬೇಕು, ಸ್ಪಂದಿಸ್ತಾ ಇದ್ದೀವಿ. ನಾವೊಂದು ಸ್ಪಂದಿಸ್ತೀವಿ. ಜಿಲ್ಲಾಡಳಿತ ಅದಕ್ಕೆ ಸ್ಪಂದನೆ ಮಾಡಬೇಕು. ಡ್ರೈವರ್ಗಳಿಗೆ ಒಂದು ಊಟ ತಿಂಡಿ ವ್ಯವಸ್ಥೆ ಮಾಡಬೇಕು, ಒಂದು ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಇದೆಲ್ಲ ಮಾಡಬೇಕು. ಯಾಕಂದ್ರೆ ರೋಡ್ ಬ್ಲಾಕ್ ನಿಮ್ದೆಲ್ಲ ಏನೆಲ್ಲ ಅಹವಾಲಿದೆ ಅದನ್ನೆಲ್ಲ ಲಿಖಿತ ರೂಪದಲ್ಲಿ ಅವ್ರಿಗೆ ಕೊಟ್ಬಿಡಿ. ನಾವು ಅವ್ರಿಗೆ ಒಂದು ಮಾತು ಹೇಳ್ತೀವಿ, ಆಯ್ತಾ? ನಿಮ್ಮ ಬಗ್ಗೆ ನಮಗೆ ಭಾಳ ಸಹಾನುಭೂತಿ ಇದೆ. ಯಾಕೆಂದರೆ 7-8 ದಿನದಿಂದ ಭಾಳ ಕಷ್ಟಪಡ್ತಾ ಇದ್ದೀರಾ. ದಿನ ಅದನ್ನು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಇದ್ದೀವಿ. ನಿಮ್ಮ ಬಗ್ಗೆ ನಮಗೆ ಭಾಳನೇ ಸಹಾನುಭೂತಿ ಇದೆ. ನಾವಿರೋದೇ ನಿಮ್ಮ ಸೇವೆಗೋಸ್ಕರ, ಆಯ್ತಾ? ಬೇರೆ ಏನೋ ಎಲ್ಲನೂ ಕೂಡ ಶಾಂತ ರೀತಿಲಿ ಇರಲಿ. ಎಲ್ಲರೂ ನಮ್ಮವರೇ, ಯಾರು ಚಾಲಕರು ಯಾರು ಯಾವತ್ತೂ ಒಂದು ಉಗ್ರವಾದ ಪ್ರತಿಭಟನೆಗೆ ಕೈ ಹಾಕುವಂತವ್ರಲ್ಲ. ಕೇಳಿ ನಾಯಕರೇ, ಇಲ್ಲಿ ನಿಂತಿರೋರು ಅಷ್ಟು ಜನ ನಮ್ಮ ಸಾರಥಿಗಳೇ, ಆಯ್ತಾ? ನಮ್ಮನ್ನು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರುವಂಥ ಪ್ರತಿಯೊಬ್ಬರು ನಮ್ಮ ಸಾರಥಿಗಳು ನಮ್ಗೆ ಅಷ್ಟೇ ಮುಖ್ಯ. ಎಲ್ಲನೂ ಶಾಂತ ರೀತಿಲಿ ಇರಲಿ, ಆಯ್ತಲ್ಲ? ಬರ್ತಾರೆ, ಖಂಡಿತ ಕ್ರಮ ಕೈಗೊಳ್ತೀವಿ. ನೀವು ಅದ್ರ ಬಗ್ಗೆ ತಲೆ ಬಿಸಿ ಮಾಡೋದೇ ಬೇಡ, ಆಯ್ತಲ್ಲ? ಶಾಂತಿ ರೀತಿಯಿಂದ ನಾವು ಉಗ್ರ ರೀತಿ ನೀವು ನೋಡ್ಕೊಳ್ಬೇಕು. ಯಾಕಂದ್ರೆ ನಮಗೆ ನೋವಿದೆ, ನಮ್ಮ ಚಾಲಕರು ಹೋಗಿದ್ದಾರೆ, ಇಷ್ಟು ದಿವಸ ಆದ್ರೂ ಸಿಗ್ಲಿಲ್ಲ ಅಂತ, ಅದು ನಮಗೆ ನೋವಿದೆ. ನಾವು ಆ ರೀತಿ ಅದ್ರ ಸಲುವಾಗಿ ಒಂದು ಮನವಿಯನ್ನು ಕೊಟ್ಟು ಹೋಗುವ ಅಂತ ಹೇಳ್ಕೊಂಡು ನಾವು ಶಾಂತಿ ರೀತಿ ಆಯ್ತಪ್ಪ. ನಿಮ್ಮ ನೋವಿಗೆ ಖಂಡಿತ ನಾವು ಸ್ಪಂದಿಸ್ತೀವಿ. ನಿಮ್ಮ ನೋವಿಗೆ ಸ್ಪಂದಿಸಲಿಕ್ಕೆ, ಅದಕ್ಕೆ ಕ್ರಮ ತಗೊಳ್ಳಿಕ್ಕೆ ನಾವಿರೋದು, ಆಯ್ತಾ? ಎಲ್ಲರೂ ತಿಂದಿರಲ್ಲ, ನಮ್ದೇನು ಆಗಿಲ್ಲ. ಬೆಳಿಗ್ಗೆ ಮಾಡಿದ್ದಂತೂ ಹೌದಾ? ಎಲ್ಲ ಊಟ ತಂದಿದ್ದೀವಿ. ಕೆಲಸ ಮಾಡ್ತಿದ್ದಾರೆ, ಅವರಿಗೂ ಕೂಡ ಊಟ ತಂದಿದ್ದೀವಿ. ಅದನ್ನು ಕೊಟ್ಟಿಗೆ ನಮ್ಮ ಸಾರಥಿಗಳದೆಲ್ಲರದ್ದು ಮಾತಾಡಿದ್ದೀವಿ, ಇದನ್ನೇ ಹೇಳಿದ್ದು ನಾನು, ಆಯ್ತಾ? ಇವರ ನೇತೃತ್ವದಲ್ಲಿ ಊಟದ ವ್ಯವಸ್ಥೆ ಆಯ್ತು, ಒಳ್ಳೆಯದಾಗಲಿ. ಅಲ್ಲ, ಇಲ್ಲಿ ನೋಡಿ, ಬ್ಲಾಕ್ ಮಾಡ್ಕೋಬೇಡಿ. ಓಕೆ, ನಾವು ಆ ಕಡೆ ಬ್ಲಾಕ್ ಮಾಡಬೇಡಿ. ನಾವೇ ಬರ್ತೀವಿ.